ಪ್ರತಿಯೊಬ್ಬರ ಕೂದಲು ಸಹ ವಿಭಿನ್ನವಾಗಿರುತ್ತೆ. ಕೆಲವರ ಕೂದಲು ಒಣಗಿದ್ರೆ ಇನ್ನು ಕೆಲವರ ಕೂದಲು ತುಂಬ ಎಣ್ಣೆಯುಕ್ತವಾಗಿರುತ್ತೆ. ಎಣ್ಣೆಯುಕ್ತ ಕೂದಲನ್ನು ಹೊಂದಿರುವವರು ಕೂದಲು ತೊಳೆದ ಕೆಲವು ಗಂಟೆಗಳಲ್ಲಿ ಮತ್ತೆ ಎಣ್ಣೆಯುಕ್ತವಾಗುತ್ತೆ ಮತ್ತು ಜಿಗುಟಾಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ತಮ್ಮ ನೆತ್ತಿಯಲ್ಲಿರುವ ಸೆಂಬಾಸಿಯಸ್ ಗ್ರಂಥಿಗಳು ಹೆಚ್ಚುವರಿ ಮೆದೋ ಗ್ರಂಥಿಗಳ ಸ್ರಾವವನ್ನು ಉತ್ಪಾದಿಸುತ್ತೆ. ಇದು ನೈಸರ್ಗಿಕ ಎಣ್ಣೆಯಾಗಿದೆ. ಈ ಎಣ್ಣೆ ಆರೋಗ್ಯಕರ ಕೂದಲಿಗೆ ಅಗತ್ಯ ಮತ್ತು ಕೂದಲು ಒಡೆಯುವಿಕೆಯನ್ನು ತಡೆಯುತ್ತೆ. ಆದರೆ ಇದು ಅತಿಯಾದಾಗ ಕೂದಲನ್ನು ಮಂದಗೊಳಿಸುವುದು ಅಲ್ಲದೆ ತಲೆಹೊಟ್ಟು ಸಮಸ್ಯೆಯನ್ನು ಹೆಚ್ಚಿಸುತ್ತೆ. ನಾವು ಮಾಡುವ ಕೆಲವು ಸಣ್ಣ ತಪ್ಪುಗಳು ಮತ್ತು ಅಭ್ಯಾಸಗಳು ನೆತ್ತಿಯಲ್ಲಿ ಎಣ್ಣೆ ಉತ್ಪಾದನೆಯನ್ನು ಹೆಚ್ಚಿಸುತ್ತೆ. ವಿಶೇಷವಾಗಿ ನಮ್ಮ ಕೂದಲನ್ನು ಅತಿಯಾಗಿ ಬಾಚಿಕೊಳ್ಳುವುದರಿಂದ ನೆತ್ತಿಯಲ್ಲಿ ರಕ್ತ ಪರಿಚಲನೆ ಹೆಚ್ಚಾಗುತ್ತೆ. ಇದು ಸೆಂಬಾಸಿಯಸ್ ಗ್ರಂಥಿಗಳನ್ನು ಉತ್ತೇಜಿಸುತ್ತೆ ಮತ್ತು ಅವು ಹೆಚ್ಚು ಮೆದೋಗ್ರಂಥಿಗಳ ಸ್ರಾವವನ್ನು ಉತ್ಪಾದಿಸಲು ಕಾರಣವಾಗುತ್ತವೆ. ನಾವು ಸೇವಿಸುವ ಆಹಾರವು ಇದರ ಮೇಲೆ ಪರಿಣಾಮ ಬೀರುತ್ತೆ. ಮೆಡಿಕಲ್ ನ್ಯೂಸ್ ಟುಡೇನಲ್ಲಿನ ಲೇಖನವೊಂದರ ಪ್ರಕಾರ ಸ್ಯಾಚುರೇಟೆಡ್ ಕೊಬ್ಬಿನಾಂಶ ಹೆಚ್ಚಿರುವ ಆಹಾರಗಳು, ಹೆಚ್ಚಿನ ಗ್ಲೈಸೆಮಿಕ್ ಆಹಾರಗಳು ಮತ್ತು ಡೈರಿ ಉತ್ಪನ್ನಗಳು ಮೆದೋಗ್ರಂಥಿಗಳ ಸ್ರಾವ ಉತ್ಪಾದನೆಯನ್ನು ಹೆಚ್ಚಿಸುವ ಹಾರ್ಮೋನುಗಳನ್ನು ಉತ್ತೇಜಿಸುತ್ತವೆ. ಇದರೊಂದಿಗೆ ತೇವಾಂಶ ಮತ್ತು ಬಿಸಿ ವಾತಾವರಣವು ಈ ಗ್ರಂಥಿಗಳನ್ನು ಹೆಚ್ಚು ಸಕ್ರಿಯಗೊಳಿಸುತ್ತವೆ. ಶಾಂಪೂ ಹಚ್ಚಿ ಸ್ನಾನ ಮಾಡಿದ ನಂತರವೂ ಕೂದಲು ಎಣ್ಣೆಯುಕ್ತವಾಗಿದ್ದರೆ ಅವರು ಸರಿಯಾಗಿ ತೊಳೆದಿಲ್ಲ ಅಂತ ಅನೇಕ ಮಂದಿ ಭಾವಿಸ್ತಾರೆ. ಆದರೆ ನೈರ್ಮಲ್ಯದ ಜೊತೆಗೆ ಇದರ ಹಿಂದೆ ಇನ್ನೂ ಅನೇಕ ಕಾರಣಗಳಿವೆ. ಗಟ್ಟಿ ಕಂಡೀಷನರ್ಗಳು ಮತ್ತು ಸಿಲಿಕೋನ್ ಆಧಾರಿತ ಸ್ಟೈಲಿಂಗ್ ಉತ್ಪನ್ನಗಳ ಅತಿಯಾದ ಬಳಕೆಯು ಕೂದಲನ್ನು ಮಂದ ಮತ್ತು ಎಣ್ಣೆಯುಕ್ತವಾಗಿಸುತ್ತವೆ. ಎಣ್ಣೆ ಅಂಶದ ಸಮಸ್ಯೆಗೆ ಅದ್ಭುತ ಪರಿಹಾರಗಳನ್ನು ನೋಡೋಣ ಬನ್ನಿ. ಆಹಾರ ಮಾರ್ಗಸೂಚಿಗಳು. ನಿಮ್ಮ ದೈನಂದಿನ ಆಹಾರದಲ್ಲಿ ವಿಟಮಿನ್ B2 ಮತ್ತು B7 ಸಮೃದ್ಧವಾಗಿರುವ ಆಹಾರಗಳನ್ನು ಸೇರಿಸಿ. ಸ್ಯಾಚುರೇಟೆಡ್ ಕ್ಯಾಲೋರಿ ಹೆಚ್ಚಿರುವ ಜಂಕ್ ಫುಡ್ ಸೇವನೆಯನ್ನು ತಪ್ಪಿಸಿ. ಆಪಲ್ ಸೈಡರ್ ವಿನೆಗರ್. ನಿಮ್ಮ ಕೂದಲನ್ನು ನೀರಿನಿಂದ ತೊಳೆದ ನಂತರ ಸ್ವಲ್ಪ ಆಪಲ್ ಸೈಡರ್ ವಿನೆಗರ್ ಬೆರೆಸಿದ ನೀರಿನಿಂದ ನಿಮ್ಮ ತಲೆ ಕೂದಲನ್ನು ತೊಳೆಯಿರಿ. ಇದು ನೆತ್ತಿಯ pH ಮಟ್ಟವನ್ನು ಸಮತೋಲನಗೊಳಿಸುತ್ತದೆ ಮತ್ತು ಮೆದೋಗ್ರಂಥಿಗಳ ಸ್ರಾವ ಉತ್ಪಾದನೆಯನ್ನು ನಿಯಂತ್ರಿಸುತ್ತದೆ. ಸರಿಯಾದ ಕೂದಲಿನ ಉತ್ಪನ್ನಗಳನ್ನು ಆರಿಸಿಕೊಳ್ಳಿ. ಎಣ್ಣೆಯುಕ್ತ ಕೂದಲಿಗೆ ನಿರ್ದಿಷ್ಟವಾಗಿ ರೂಪಿಸಲಾದ ಎಣ್ಣೆಯನ್ನು ಹೊಂದಿರದ ಶಾಂಪೂಗಳನ್ನು ಆರಿಸಿ. ಹೆಲ್ತ್ ಲೈನ್ ಮಾರ್ಗಸೂಚಿಗಳ ಪ್ರಕಾರ ಕಂಡೀಷನರ್ ಅನ್ನು ಎಂದಿಗೂ ನೆತ್ತಿಗೆ ಹಚ್ಚಬಾರದು. ಬದಲಿಗೆ ಕೂದಲಿನ ತುದಿಗಳಿಗೆ ಮಾತ್ರ ಹಚ್ಚಬೇಕು. ನಿಮ್ಮ ಕೂದಲನ್ನು ತೊಳೆಯುವ ಅಭ್ಯಾಸವನ್ನು ಬದಲಾಯಿಸಿ. ವಾರಕ್ಕೆ 2-3 ಬಾರಿ ಮಾತ್ರ ನಿಮ್ಮ ಕೂದಲನ್ನು ತೊಳೆಯಿರಿ. ಪದೇ ಪದೇ ಶಾಂಪೂ ಹಚ್ಚುವುದು ಒಳ್ಳೆಯದಲ್ಲ. ಸ್ಟೈಲಿಂಗ್ ಉತ್ಪನ್ನಗಳ ಬಳಕೆಯನ್ನು ಕಡಿಮೆ ಮಾಡುವುದು ಮತ್ತು ನಿಮ್ಮ ಕೂದಲನ್ನು ಪದೇ ಪದೇ ಮುಟ್ಟುವುದನ್ನು ತಪ್ಪಿಸುವುದು ಉತ್ತಮ. ಇದರಿಂದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ.